ನಿಮ್ಮಲ್ಲಿ ಸುಮಾರು ಜನ ನನ್ನ ಹತ್ರ ಕೇಳ್ತೀರಾ, ನೀವೆಷ್ಟು ಕಾಮಾಗಿರ್ತೀರಾ, ಕೋಪ ಅನ್ನೋದೇ ಬರೋದಿಲ್ವಾ ನಿಮಗೆ ಅಂತ. ನನಗೆ ಕೋಪ ಬರೋದಿಲ್ಲ, ಅದು ಇಬ್ಬರು ಮಕ್ಕಳಿದ್ದಾಗ ಕೋಪನೇ ಬರೋದಿಲ್ಲ ಅಂತಂದರೆ ಅದೊಂದು ದೊಡ್ಡ ಮಿರಾಕಲ್ ಅಂತ ಹೇಳಬೇಕಷ್ಟೆ. ಇಬ್ಬರು ಮಕ್ಕಳು, ಅದು ತರಲೆ ಮಾಡೋ ಮಕ್ಕಳಿದ್ರೆ ಕೋಪ ಬರದೇ ಇರುತ್ತಾ? ಬಂದೇ ಬರುತ್ತೆ. ಕೆಲವು ಸಲ ನನಗೂ ಸಿಟ್ಟು ಬರುತ್ತೆ, ಕಿರ್ಚಾಡೋದು ಎಲ್ಲ ಆಗುತ್ತೆ. ಆದರೆ ಆದಷ್ಟು ಬೇಗ ಕಂಟ್ರೋಲ್ ಮಾಡ್ಕೊಂಬಿಡ್ತೀನಿ. ಅಷ್ಟು ಅತಿಯಾಗಿ ಕೋಪ ಮಾಡ್ಕೊಳಕ್ಕೆ ಹೋಗಲ್ಲ. ಸಾಧ್ಯವಾದಷ್ಟು ತಾಳ್ಮೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂತಂದರೆ ಒಂದ್ಸಲಿ ಟೆಂಪರ್ ಕಳ್ಕೊಂಡ್ಬಿಟ್ರೆ ಮತ್ತೆ ನಮಗೆ ಇರಿಟೇಷನು. ಕೋಪ ಅನ್ನೋದು ಹೇಗಂತಂದರೆ ಬೇರೆಯವರ ತಪ್ಪಿಗೆ ನಮಗೆ ನಾವೇ ಕೊಟ್ಕೊಳ್ಳೋ ಅಂಥ ಒಂದು ಶಿಕ್ಷೆ. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಸಿಚುಯೇಷನ್ಗಳನ್ನ ಹ್ಯಾಂಡಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೂ ಕೆಲವು ಸಲ ಮಕ್ಳಿಗೆ ಏನು ಗೊತ್ತಾ, ಸಾಫ್ಟಾಗಿ ಹೇಳಿದ್ರೆ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ, ಬೈದು ಹೇಳಿದ್ರೇ ಕೇಳ್ತಾರೆ. ಹಾಗಾಗಿ ಕೆಲವು ಸಲ ಬೇಕು ಅಂತಲ್ಲಾದರೂ ಕೋಪ ಮಾಡ್ಕೊಂಡಿರೋ ಥರ ಮಾಡ್ಕೋಬೇಕಾಗತ್ತೆ. ಪರಿಸ್ಥಿತಿಗಳನ್ನ ನಿಭಾಯಿಸೋಕ್ಕೆ ಬರ್ತಿದ್ದಾಗ ಆ ಕೋಪ ಅನ್ನೋ ಅಸ್ತ್ರನ ಬಳಸ್ತೀವಿ.